ಮೈಸೂರಲ್ಲಿ ಏನು ಎಫ್ಐಆರ್ ದಾಖಲಾಗಿದೆ? ಮೈಸೂರು ಕೆಆರ್ ನಗರದಲ್ಲಿ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಸಂತ್ರಸ್ತೆ ಮಹಿಳೆಯ ಕಿಡ್ನಾಪ್ ಮಾಡಿದ್ರ? ಹಾಗಾದ್ರೆ ದೂರು ನೀಡದಂತೆ ಸಂತ್ರಸ್ತೆ ಕಿಡ್ನಾಪ್ ಮಾಡಿದ್ರ ಆರೋಪಿಗಳು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಪೆನ್ ಡ್ರೈವ್ ಕೇಸ್ ಮುಚ್ಚಿ ಹಾಕಲು ಕೈ ಜೋಡಿಸಿದ್ರ ಮಾಜಿ ಶಾಸಕ. ಪೆನ್ ಡ್ರೈವ್ ನಲ್ಲಿದ್ದ ಮಹಿಳೆಯರು ದೂರು ಕೊಡದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆಯಾ? ಸಂತ್ರಸ್ತೆಯರ ಮೇಲೆ ಒತ್ತಡ ಹಾಕಿದಾರ ಎಚ್ ಡಿ ರೇವಣ್ಣ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮೈಸೂರು ಕೆಆರ್ ನಗರದಲ್ಲಿ ಈಗಾಗಲೇ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆಯ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ. ಹಾಗಾದ್ರೆ ಪೆನ್ ಡ್ರೈವ್ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಮುಂದಾಗಿದ್ದಾರೆ. ಪೆನ್ ಡ್ರೈವ್ ನಲ್ಲಿದ್ದಂತಹ ಮಹಿಳೆಯರು ದೂರು ಕೊಡದಂತೆ ಒತ್ತಡ ಹಾಕಲಾಗ್ತಾ ಇದೆ. ಸಂತ್ರಸ್ತೆಯರ ಮೇಲೆ ಒತ್ತಡ ಹಾಕಿದಾರ ಎಚ್ ಡಿ ರೇವಣ್ಣ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಿದೆ. ಮಧುಸೂದನ್, ಈಗ ಸಂತ್ರಸ್ತೆಯರು ಬಂದು ಕಂಪ್ಲೇಂಟ್ ಕೊಡದಂತೆ ನೋಡ್ಕೊಳ್ತಾ ಇದ್ದಾರಾ, ಒತ್ತಡ ಹಾಕ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಹ ಇದ್ದಿರುವಂತದ್ದು. ಇದರ ಬಗ್ಗೆ ಇದನ್ನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಮಧುಸೂದನ್? ಹೌದು ಪ್ರಗತಿ, ಇಡೀ ಪ್ರಕರಣವನ್ನ ಗಮನಿಸೋದೇ ಆದ್ರೆ ಅಂದ್ರೆ ಪ್ರಕರಣದಲ್ಲಿ ಈಗ ಏನ್ ವಿಡಿಯೋದಲ್ಲಿ ಕಾಣಿಸಿರ್ತಕ್ಕಂಥ ಮಹಿಳೆಯರು ಏನಿದ್ದಾರೆ, ಮಹಿಳೆಯರು ಸಂತ್ರಸ್ತೆಯರು ಏನಿದ್ದಾರೆ, ಅವರು ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಪ್ರಕರಣ ಮತ್ತಷ್ಟು ಇನ್ನಷ್ಟು ಗಂಭೀರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಜೊತೆಗೆ ಒಂದ್ ರೀತಿಯಲ್ಲಿ ಕಾನೂನು ಕುಣಿಕೆಗೆ ಅವರು ಸಿಕ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಈ ಕಾರಣಕ್ಕಾಗಿಯೇ ಕೂಡ ಇಡೀ ವಿಡಿಯೋಗಳಲ್ಲಿ ಅಂದ್ರೆ ಕಂಡು ಬಂದಿರತಕ್ಕಂತ ಮಹಿಳೆಯರು ಸಂತ್ರಸ್ತೆಯರು ಏನಿದ್ದಾರೆ ಅಂತಹವರು ದೂರನ್ನ ಕೊಡದಿರೋ ರೀತಿಯಲ್ಲಿ ನೋಡ್ಕೊಳ್ಳುವಂತ ಪ್ರಯತ್ನಗಳು ಕೂಡ ಸಾಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಮೇಲ್ನೋಟಿಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಏನು ಮೈಸೂರಿನ ಕೆಆರ್ ನಗರದಲ್ಲಿ ಮಹಿಳೆಯೊಬ್ರು ಮಿಸ್ ಆಗಿದ್ದಾರೆ, ಅವರು ಕೂಡ ಸಂತ್ರಸ್ತೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಸಂತ್ರಸ್ತೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಕಾನೂನು ಕುಣಿಕೆ ಮತ್ತಷ್ಟು ಹತ್ರ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ರೇವಣ್ಣ ಅವರೇ ಈ ರೀತಿಯಾದ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಈಗ ಸದ್ಯಕ್ಕೆ ಅನುಮಾನಗಳು ದಟ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ಕೂಡ ಏನು ಮಾಜಿ ಶಾಸಕರೊಬ್ರು ಕೂಡ ಸಚಿವರು ಕೂಡ ಈ ಒಂದು ಕೆಲಸಕ್ಕೆ ಅವ್ರಿಗೆ ಸಾಥನ್ನ ಕೊಟ್ಟಿದ್ದಾರೆ ಅಂತೇಳಿ ಸದ್ಯಕ್ಕೆ ಸ್ಥಳೀಯವಾಗಿ ಮಾತನಾಡ್ಕೊಳ್ತಿದ್ದಾರೆ. ಒಂದು ವೇಳೆ ಸಂತ್ರಸ್ತರೇನಾದ್ರೂ ಬಂದು ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನ ಆಧರಿಸಿ ಕಾನೂನು ಕುಣಿಕೆಯನ್ನ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರ ವಿರುದ್ಧವಾಗಿ ಬಿಗಿಗೊಳಿಸಲಿಕ್ಕೆ ಪೊಲೀಸರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಸಂತ್ರಸ್ತರು ದೂರನ್ನ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರನ್ನ ದೂರಿನಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಈಗ ಸ್ಥಳೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಮಧು, ಈಗ ಸಂತ್ರಸ್ತೆಯ ಮಗ ಕೊಟ್ಟಂತಹ ಕಂಪ್ಲೇಂಟ್ ನೋಡ್ತಾ ಹೋದ್ರೆ ಅಲ್ಲಿ ರೇವಣ್ಣ ಅವರು ಹಾಗೆ ಭವಾನಿ ರೇವಣ್ಣ ಹೆಸರು ಉಲ್ಲೇಖ ಮಾಡಿದ್ದಾನೆ, ಹಾಗೆ ಸತೀಶ್ ಬಾಬು ಅನ್ನುವಂತರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಹೀಗೆ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಹಾಗಾದ್ರೆ ಪ್ರಯತ್ನಗಳು ಆಗ್ತಾ ಇದೆಯಾ ಅಂತ? ಸದ್ಯಕ್ಕೆ ಆ ಒಂದು ಅಂದ್ರೆ ಸಂತ್ರಸ್ತೆಯ ಮಗ ಕೊಟ್ಟಿರ್ತಕ್ಕಂಥ ದೂರ ಏನಿದೆ, ದೂರಿನಲ್ಲಿ ಒಂದಷ್ಟು ಅನುಮಾನಗಳು ಖಂಡಿತವಾಗ್ಲೂ ಕಾಣುತ್ತೆ. ಇಡೀ ಪ್ರಕರಣದಲ್ಲಿ ವಿಡಿಯೋಗಳು ಬೆಳಕಿಗೆ ಬಂದಾದ ನಂತರದಲ್ಲಿ ಆ ಸಂತ್ರಸ್ತೆ ಅಂದ್ರೆ ಆ ಬಾಲಕನ ತಾಯಿ ಏನಿದ್ರು, ಆ ತಾಯಿಯನ್ನ ನಿರಂತರವಾಗಿ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ರೇವಣ್ಣವರು ಹಾಗೆ ಅದೇ ರೀತಿಯಾಗಿ ಸಂಬಂಧಿಯಾಗಿರ್ತಕ್ಕಂಥ ಸತೀಶ್ ಬಾಬು ಅವರು ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿಯೇ ಕೂಡ ನನ್ನ ತಾಯಿ ಅವ್ರ ಕೈಗೆ ಕೂಡ ಸಿಕ್ಕಿರ್ಲಿಲ್ಲ, ಮಾತುಕತೆ ಆಡ್ಲಿಕ್ಕೆ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯಕ್ಕೆ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ಬಹುಶಃ ಎಲ್ಲೋ ಅವರೇ ಕಿಡ್ನಾಪ್ ಮಾಡಿರ್ಬೋದು ಅನ್ನೋ ಒಂದು ಅನುಮಾನದ ಮೇಲೆ ಈಗ ಕಂಪ್ಲೇಂಟ್ ಅನ್ನ ಕೂಡ ಮಾಡಿದ್ದಾರೆ. ಸತತವಾಗಿ 5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಾದ ನಂತರದಲ್ಲಿ ಪೊಲೀಸರು ಕೂಡ ಈಗ ದೂರನ್ನ ಪಡ್ಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಬಹುಶಃ ಆತ ಕೊಟ್ಟಿರ್ತಕ್ಕಂಥ ದೂರನ್ನ ಗಮನಿಸ್ತಾರೆ ಹೋದಂತ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಅನುಮಾನಗಳು ದಟ್ಟವಾಗಿ ಕಾಡುತ್ತೆ. ಎಲ್ಲೋ ಒಂದು ಕಡೆ ಅಂದ್ರೆ ಸಂತ್ರಸ್ತೆಯನ್ನ ದೂರಿನಿಂದ ದೂರ ಇಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ತೆರೆಮರೆಯಲ್ಲಿ ಈ ರೀತಿಯಾದ ಪ್ರಯತ್ನವನ್ನ ರೇವಣ್ಣ ಅವರು ಮತ್ತೆ ಅವರ ಸಂಬಂಧಿಕರುಗಳು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ದಟ್ಟವಾಗಿ ಕಾಣಲಿಕ್ಕೆ ಶುರುವಾಗಿದೆ. ಪ್ರಗತಿ, ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.